ನಮಸ್ತೆ, ನಾನಿವತ್ತು ರೈಸ್ ಇಡ್ಲಿ ಮಾಡ್ತಾಯಿದ್ದೀನಿ ಮತ್ತು ವಡೆ ಕೂಡ ಮಾಡ್ತಾಯಿದ್ದೀನಿ. ಉದ್ದಿನ ಬೇಳೆ ನಾನು 1 ಕಪ್ ನೆನೆ ಇಟ್ಕೊಂಡಿದ್ದೀನಿ ವಡೆ ಮಾಡೋದಕ್ಕೆ ಅಂತ. ಇದನ್ನು ನೀವು 3 ತಾಸು ಮಾತ್ರ ನೆನೆ ಇಡಬೇಕಾಗುತ್ತೆ, ಜಾಸ್ತಿ ಹೊತ್ತು ನೆನೆ ಇಡಬೇಡಿ. ನೀರು ಹಾಕ್ತೀನಿ, ನುಣ್ಣಗೆ ರುಬ್ಕೊಂಡ್ಬಿಡಬೇಕು ಉದ್ದಿನ ಬೇಳೆನ. ಇಲ್ಲ ಅದು ಸಣ್ಣಗೆ ಆಗದೆ ಇದ್ದರೆ ನಾವು 1 ಟೀ ಸ್ಪೂನ್ ಮಾತ್ರ ನೀರು ಹಾಕೋಬೇಕಾಗುತ್ತೆ. ನಾನು ಇದನ್ನೆಲ್ಲ ರಾತ್ರಿನೇ ಮಾಡಿ ಇಟ್ಟುಕೊಂಡಿದ್ದೆ, ಮರುದಿನ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಂತ. ಈಗ ಇದು ರೆಡಿಯಾಗಿದೆ. ಈಗ ನಾನು ಇಡ್ಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಡ್ಲಿಗೂ ಕೂಡ ನಾನು ಬೇರೆಯೇ ಉದ್ದಿನ ಬೇಳೆ ಮತ್ತು ಮೆಂತ್ಯನ ನೆನೆ ಇಟ್ಟಿದ್ದೆ, ಅದನ್ನು ಕೂಡ ನಾನೀಗ ಮಿಕ್ಸಿ ಮಾಡ್ತಾಯಿದ್ದೀನಿ. ಉದ್ದಿನ ಬೇಳೆನೂ ಕೂಡ ನೀವು ನುಣ್ಣಗೆ ರುಬ್ಕೊಂಡ್ಬಿಡಬೇಕು. ಈಗ ಇದನ್ನು ಕೂಡ ನಾನು ಒಂದು ಪಾತ್ರೆಗೆ ತಗೊಂಡ್ಬಿಡ್ತೀನಿ. ಈಗ ನೀವು ಅಕ್ಕಿನ ನೆನೆ ಇಟ್ಕೊಂಡಿರ್ತಾರಲ್ಲ ಅದನ್ನು ನೀವು ತರಿಯಾಗಿ ರುಬ್ಕೊಂಡ್ಬಿಡಬೇಕು. ತುಂಬಾ ದಪ್ಪಗೆ ಅಲ್ಲ, ಇಡ್ಲಿ ರವೆ ಇರುತ್ತಲ್ಲ ಅಷ್ಟಾದರೆ ಸಾಕು. ಅಕ್ಕಿ ಆದಮೇಲೆ ನೀವು ಅವಲಕ್ಕಿ ಕೂಡ ನೆನೆ ಇಟ್ಕೋಬೇಕು 1 ಕಪ್ಪು. ಅದನ್ನು ಕೂಡ ನೀವು ಮಿಕ್ಸಿ ಮಾಡಿ ಹಾಕ್ಕೋಬೇಕು. ನಾನು ವಿಡಿಯೋ ಮಾಡೋದು ಮರ್ತುಬಿಟ್ಟೆ, ನಾನು ಅದನ್ನು ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಂತ ನಾನು ಮಾಡ್ತಾಯಿದ್ದೀನಿ. ಇಡ್ಲಿ ಬ್ಯಾಟರ್ ಇದು ಚೆನ್ನಾಗಿ ಹುಳಿ ಬಂದಿದೆ. ಇದು ವಡಾದು, ಇದು ಕೂಡ ಚೆನ್ನಾಗಿ ಹುಳಿ ಬಂದಿತ್ತು. ಈಗ ನಾನು ಇಡ್ಲಿ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಒಂದು ಬೇರೆ ಪಾತ್ರೆಗೆ ಸ್ವಲ್ಪ ಇಡ್ಲಿ ಬ್ಯಾಟರನ್ನು ತಗೊಂಡ್ಬಿಡ್ತೀನಿ. ಇಡ್ಲಿ ಬ್ಯಾಟರ್ಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಆಮೇಲೆ ಇಡ್ಲಿ ಮೋಲ್ಡಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಇಡ್ಲಿ ಬ್ಯಾಟರನ್ನು ಹಾಕಿ ಇಡ್ಲಿ ಕುಕ್ಕರಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ 10 ನಿಮಿಷದಲ್ಲಿ ಇಡ್ಲಿ ರೆಡಿನೇ ಆಗಿಬಿಡುತ್ತೆ. ಇಲ್ಲಿ ನಾನು ಇನ್ನೊಂದು ಒಲೆ ಮೇಲೆ ಸಾಂಬಾರು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಮೊದಲಿಗೆ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡ್ಬಿಡ್ತೀನಿ ಲೋ ಫ್ಲೇಮಲ್ಲಿ. ಉದ್ದಿನ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಾನು ವಡೆ ಮಾಡ್ಕೊಳ್ಳಿಕ್ಕೆ ಒಂದು ಸಣ್ಣ ಬೌಲಿಗೆ ಹಾಕ್ಕೊಂಡ್ಬಿಡ್ತೀನಿ, ಎಷ್ಟು ಬೇಕಷ್ಟು ಮಾತ್ರ. ಅದಕ್ಕೆ ನಾನು ಯಾವುದೇ ಮೆಣಸಿನಕಾಳು ಮತ್ತು ಹಸಿ ಕೊಬ್ಬರಿ ಏನೂ ಹಾಕ್ತಾಯಿಲ್ಲ, ಸಿಂಪಲ್ಲಾಗಿ ಸಾಲ್ಟ್ ಮಾತ್ರ ಹಾಕ್ತಾಯಿದ್ದೀನಿ. ಒಂದ್ಸರಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ ಈಗ ಎಣ್ಣೆ ಕಾದಿದೆ. ಈಗ ನಾನು ವಡೆನ ಹಾಕೋತಾ ಇದ್ದೀನಿ. ವಡೆನ ನೀವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ರೆ ಫ್ರೈ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಒಳಗಡೆ ಎಲ್ಲ ಹಸಿ ಹಾಗೆ ಉಳಿದು ಬಿಡುತ್ತೆ. ಉದ್ದಿನ ವಡಕ್ಕೆ ನೀವು ಬೇಕಂದರೆ ಹಿಟ್ಟಿಗೆ ಸಣ್ಣಗೆ ಕಟ್ ಮಾಡ್ಕೊಳ್ಳೋಂಥ ಹಸಿ ಮೆಣಸಿನಕಾಯಿ, ಮೆಣಸಿನಕಾಳು ಮತ್ತು ಹಸಿ ಕೊಬ್ಬರಿ ಕೂಡ ಹಾಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಇಡ್ಲಿ ಕೂಡ ರೆಡಿಯಾಗಿದೆ. ನೀವು ಸ್ಪೂನನ್ನು ನೀರಲ್ಲಿ ಎದ್ದಿ ಇಡ್ಲಿನ ತಗೊಂಬಿಡಿ, ಎಲ್ಲ ಕ್ಲೀನಾಗಿ ಬಂದುಬಿಡುತ್ತೆ. ಇಡ್ಲಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಇಲ್ಲಿ ವಡೆ ಕೂಡ ರೆಡಿಯಾಗಿದೆ. ವಡೆನ ನೀವು ಗೋಲ್ಡನ್ ಬ್ರೌನ್ ಬರೋದನ್ನು ಫ್ರೈ ಮಾಡ್ಕೊಂಬಿಡಿ. ಈಗ ಇದನ್ನು ನಾನು ತೆಗಿತಾ ಇದ್ದೀನಿ. ನೋಡಿ ಈಗ ಇಡ್ಲಿ ವಡೆ ರೆಡಿಯಾಗಿದೆ. ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ.